ಮಧ್ಯಪ್ರಾಚ್ಯದ ಯುದ್ಧದ ಪರಿಣಾಮವಾಗಿ ಜಾಗತಿಕ ಇಂಧನ ಮಾರುಕಟ್ಟೆ ಅಸ್ಥಿರಗೊಂಡಿದೆ. ಇದರ ಮೇಲೆ ಭಾರಿ ಹೊಡೆತ ಬಿದ್ದಿರುವುದರಿಂದ ಕತಾರ್ನ LNG ಅಂದ್ರೆ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಕ್ಷೇತ್ರಕ್ಕೆ ಸಂಭವಿಸಿದ ದೊಡ್ಡ ನಷ್ಟ ಹೊಸ ಆತಂಕವನ್ನ ಸೃಷ್ಟಿಸಿದೆ. ವರದಿಗಳ ಪ್ರಕಾರ ಇರಾನ್ ದಾಳಿಯಿಂದ ಕತಾರ್ನ LNG ಉತ್ಪಾದನಾ ಸಾಮರ್ಥ್ಯದ ಸುಮಾರು 17% ನಷ್ಟವಾಗಿದ್ದು, ಇದರ ಪರಿಣಾಮ ಮುಂದಿನ 3 ರಿಂದ 5 ವರ್ಷಗಳವರೆಗೆ ಮುಂದುವರಿಯುವ ಸಾಧ್ಯತೆ ಇದೆ. ಕತಾರ್ ವಿಶ್ವದ ಪ್ರಮುಖ LNG ರಫ್ತುದಾರ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಅದರ ರಾಸ್ ಲ್ಯಾಫನ್ ಇಂಡಸ್ಟ್ರಿಯಲ್ ಸಿಟಿಯಲ್ಲಿರುವ ಪ್ರಮುಖ ಗ್ಯಾಸ್ ಘಟಕಗಳು ಈ ದಾಳಿಯಲ್ಲಿ ಗಂಭೀರ ಹಾನಿಗೊಳಗಾಗಿದೆ. 2 LNG ಉತ್ಪಾದನಾ ಯೂನಿಟ್ಗಳು ಹಾಗೂ ಒಂದು ಗ್ಯಾಸ್ ಟು ಲಿಕ್ವಿಡ್ ಘಟಕ ಹಾನಿಗೊಳಗಾಗಿದ್ದು, ಸುಮಾರು 12.8 ಮಿಲಿಯನ್ ಟನ್ ವಾರ್ಷಿಕ ಉತ್ಪಾದನೆ ಸ್ಥಗಿತಗೊಂಡಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಹಾನಿ ಕೇವಲ ಕತಾರ್ಗೆ ಮಾತ್ರವಲ್ಲ, ಜಾಗತಿಕ ಇಂಧನ ಮಾರುಕಟ್ಟೆಗೆ ದೊಡ್ಡ ಹೊಡೆತವಾಗಿದೆ. ಪ್ರತಿ ವರ್ಷ $20 ಬಿಲಿಯನ್ ಆದಾಯ ನಷ್ಟವಾಗುವ ಸಾಧ್ಯತೆ ಇದೆ ಎಂದು ಅಂದಾಜಿಸಲಾಗಿದೆ. ಜಾಗತಿಕ LNG ಪೂರೈಕೆಯಲ್ಲಿ ಕತಾರ್ ಮಹತ್ವದ ಪಾತ್ರ ವಹಿಸುವುದರಿಂದ ಈ ವ್ಯತ್ಯಯದಿಂದ ಯುರೋಪ್ ಹಾಗೂ ಏಷ್ಯಾ ದೇಶಗಳಿಗೂ ಇಂಧನ ಕೊರತೆ ಉಂಟಾಗುವ ಭೀತಿ ಎದುರಾಗಿದೆ. ಈ ಪರಿಸ್ಥಿತಿಯಲ್ಲಿ ಕತಾರ್ ಸರ್ಕಾರವು ಹಲವು ದೀರ್ಘಕಾಲಿಕ ಒಪ್ಪಂದಗಳನ್ನ ಫೋರ್ಸ್ ಆಫ್ ಮೇಜರ್ ಅಡಿಯಲ್ಲಿ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವ ಸಾಧ್ಯತೆ ಇದೆ. ಇದರಿಂದ ಇಟಲಿ, ಬೆಲ್ಜಿಯಂ, ದಕ್ಷಿಣ ಕೊರಿಯಾ, ಚೀನಾ ಮುಂತಾದ ದೇಶಗಳಿಗೆ LNG ಸರಬರಾಜು ವ್ಯತ್ಯಯಗೊಳ್ಳಬಹುದು. ಇದೇ ವೇಳೆ LNG ಉತ್ಪಾದನೆ ಕುಂಠಿತವಾಗಿರುವುದರಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಗ್ಯಾಸಿನ ಬೆಲೆ ಏರಿಕೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ಈಗಾಗಲೇ ಯುದ್ಧದ ಪರಿಣಾಮವಾಗಿ ಇಂಧನ ಬೆಲೆಗಳಲ್ಲಿ ಏರಿಳಿತ ಕಂಡು ಬರುತ್ತಿದ್ದು, ಈ ಹೊಸ ಬೆಳವಣಿಗೆ ಅದನ್ನ ಇನ್ನಷ್ಟು ಗಂಭೀರಗೊಳಿಸಿದೆ. ಕೆಲವು ವಿಶ್ಲೇಷಕರು ಯುರೋಪ್ ಮತ್ತು ಏಷ್ಯಾದಲ್ಲಿ ಗ್ಯಾಸಿನ ಬೆಲೆಗಳಲ್ಲಿ ಭಾರಿ ಏರಿಕೆ ಕಾಣಬಹುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇದಲ್ಲದೆ ಈ ದಾಳಿಯಿಂದ ಕೇವಲ LNG ಮಾತ್ರವಲ್ಲ, ಇತರ ಇಂಧನ ಉತ್ಪನ್ನಗಳಾದ LPG, ಹೇಲಿಯಂ ಮತ್ತು ಕಂಡೆನ್ಸೇಟ್ಸ್ ಉತ್ಪಾದನೆಗಳಿಗೂ ಕುಂಠಿತವಾಗಬಹುದು. ಇದು ವಿವಿಧ ಕೈಗಾರಿಕೆಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ, ವಿಶೇಷವಾಗಿ ತಂತ್ರಜ್ಞಾನ ಮತ್ತು ಉತ್ಪಾದನಾ ಕ್ಷೇತ್ರಗಳಲ್ಲಿ. ತಜ್ಞರ ಪ್ರಕಾರ ಈ ಘಟನೆ ಜಾಗತಿಕ ಇಂಧನ ಭದ್ರತೆಗೆ ದೊಡ್ಡ ಎಚ್ಚರಿಕೆಯಾಗಿದೆ. ಒಂದೇ ಪ್ರದೇಶದ ಮೇಲೆ ಹೆಚ್ಚಿನ ಅವಲಂಬನೆ ಅಪಾಯಕಾರಿಯಾಗಿದೆ ಎಂಬುದನ್ನು ಇದು ಮತ್ತೊಮ್ಮೆ ತೋರಿಸಿದೆ. ಅನೇಕ ದೇಶಗಳು ಈಗ ಪರ್ಯಾಯ ಇಂಧನ ಮೂಲಗಳನ್ನು ಹುಡುಕುವತ್ತ ಮುಖ ಮಾಡುತ್ತಿದೆ. ಒಟ್ಟಿನಲ್ಲಿ ಇರಾನ್ ದಾಳಿಯಿಂದ ಕತಾರ್ LNG ಸಾಮರ್ಥ್ಯದ 17% ನಷ್ಟವಾಗಿರುವುದು ಜಾಗತಿಕ ಇಂಧನ ಕ್ಷೇತ್ರದಲ್ಲಿ ದೊಡ್ಡ ತಿರುವು ತರುವ ಸಾಧ್ಯತೆ ಇದೆ. ಮುಂದಿನ ಕೆಲವು ವರ್ಷಗಳಲ್ಲಿ ಇಂಧನ ಮಾರುಕಟ್ಟೆಯಲ್ಲಿ ಅಸ್ಥಿರತೆ ಹೆಚ್ಚಾಗುವ ನಿರೀಕ್ಷೆ ಇದ್ದು, ಇದರ ಪರಿಣಾಮ ವಿಶ್ವದ ಆರ್ಥಿಕತೆಯ ಮೇಲೂ ಬೀಳಬಹುದು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.